ಮುಖಕ್ಕೆ ಮಾಸ್ಕ್ ಹಾಕೊಂಬಂದ್ರೆ ಹೇಗೆ ಗುರ್ತಿಡಿಯೋದು? ಮೊದ್ಲದನ್ನು ತೆಗೆದು ಮುಖ ತೋರಿಸಿ, ಆಮೇಲೆ ಹೇಳ್ತೀನಿ. ಪರಶುರಾಮ್ ಅವ್ರಿಗೆ ಅನುಮಾನ ಜಾಸ್ತಿನೇ. ವಕೀಲ್ ಸಾಹೇಬ್ರೆ, ಅಮ್ಮಮ್ಮ ಹೇಳಿದ ಜಾಗ ಇದೇನಾ? ಹೌದು ಕಾವೇರಿ. ಹಾಗಿದ್ರೆ ಆ ಬ್ಯಾಗ್ ಹಿಡ್ಕೊಂಡಿರೋನೆ ಅಮ್ಮಮ್ಮನ ಜೊತೆ ಮಾತಾಡಿದ್ದು ಅನ್ಸುತ್ತೆ. ಹಾಗಾದ್ರೆ ಅವನ್ ಪಕ್ಕದಲ್ಲಿರೋ ಹುಡುಗಿರ್ ಯಾರು? ಅದೇ ಅರ್ಥ ಆಗ್ತಾ ಇಲ್ಲ ಕಾವೇರಿ. ನೀವು ಯಾರಿಗೋಸ್ಕರ ಆದ್ರೂ ಕಾಯ್ತಾ ಇದ್ದೀರಾ? ಆ ವಿಷಯ ನಿಮ್ಗೆ ಯಾಕೆ ಹೇಳಬೇಕು? ಅಷ್ಟಕ್ಕೂ ನೀವ್ಯಾರು? ನಾವ್ ಯಾರು ಅಂತ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿದ್ರೆ ಏನಕ್ಕೆ ಕೇಳ್ತೀನಿ? ಹೇಳಿ, ಯಾರು ನೀವು? ಏನು ಬೇಕು? ಶ್ರುತಿ, ನೀನ್ ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ಇವರಿಗೆ ಡೀಟೇಲ್ಸ್ ಎಲ್ಲ ಡೀಟೇಲ್ ಆಗಿ ಹೇಳ್ಬಿಟ್ಟು ಬರ್ತೀನಿ. ಆ ಡೀಟೇಲ್ಸ್ ಹೇಳೋದು ನಾನಲ್ಲ, ಅವರು. ಅಲ್ಲೋಡಿ. ಅವರಲ್ಲ, ಅಲ್ಲೋಡಿ, ಅವರು. ಯಾರು? ಹಲೋ ಹಲೋ ಮೇಡಮ್, ಹಲೋ. ಬೇಗ ಬಾರಮ್ಮ. ಹಲೋ ಮೇಡಮ್. ಬೇಗ ಮೇಡಮ್, ಹತ್ತು. ಹಲೋ ಮೇಡಮ್, ನಿಲ್ಸಿ ಮೇಡಮ್. ಶಿಟ್. ಕಾವೇರಿ, ಅವ್ರು ಯಾರೋ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ ಅವ್ರನ್ನ ಫಾಲೋ ಮಾಡಿ ಸಾಹೇಬ್ರೆ. ಪರಶುರಾಮ್ ಇಲ್ಲೇ ಇದ್ದೀನಿ ಅಂತ ಹೇಳಿದ್ರಲ್ಲ, ಆದ್ರೆ ಇಲ್ವಲ್ಲ. ಫೋನ್ ಮಾಡಿ ನೋಡ್ತೀನಿ. ಎಲ್ಲಿದ್ದೀರಾ ಪರಶುರಾಮ್? ಮೇಡಮ್, ನೀವು ಹೇಳಿರೋ ಪ್ಲೇಸಿಗೆ ಬಂದಿದ್ದೆ. ಯಾರೋ ಇಬ್ರು ಹೆಣ್ಮಕ್ಳು ಬಂದು ನನ್ನ ಕೈಯಲ್ಲಿದ್ದು ಬ್ಯಾಗ್ ತೊಗೊಂಡು ಹೊರಟೋದ್ರು. ಬ್ಯಾಗಾ? ಅದ್ರಲ್ಲಿ ದುಡ್ಡೇನಾದ್ರೂ ಇತ್ತಾ? ₹1 ಇರಲಿಲ್ಲ ಮೇಡಮ್. ಸ್ವಲ್ಪ ಡಾಕ್ಯುಮೆಂಟ್ಸು, ಶಾಸ್ತ್ರಿ ಅವರ ಮನೆ ಅಡ್ರೆಸ್ ಕೂಡ ಇತ್ತು. ಏನು, ಅಡ್ರೆಸ್ ಕೂಡ ಹೋಯ್ತಾ? ಅಷ್ಟು ಜವಾಬ್ದಾರಿ ಇಲ್ವಾ ನಿಮ್ಗೆ? ನೀವೇನ್ ಡಿಟೆಕ್ಟಿವಾ ಇಲ್ಲ ಜೋಕರಾ? ಸಾರಿ ಮೇಡಮ್, ಅವ್ರು ಬ್ಯಾಗ್ ಎತ್ಕೊಂಡು ಹೋಗ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ನಿಮ್ಗೆ ಈ ಕೆಲಸ ಒಪ್ಸಿದ್ದು ತಪ್ಪಾಗೋಯ್ತು. ನನ್ನ ಮಗಳ ಬಗ್ಗೆ ಏನಾದ್ರೂ ವಿಚಾರ ಹೇಳ್ತೀರಾ ಅಂತ ಆಸೆ ಪಟ್ಟಿದ್ದೆ, ಎಲ್ಲ ಹಾಳಾಗೋಯ್ತು. ಮೇಡಮ್, ಅವ್ರು ಸಿಕ್ಕಿದ ತಕ್ಷಣ ಅಡ್ರೆಸ್ ತೊಗೊಂಬರ್ತೀನಿ. ಇಲ್ಲಾಂದ್ರೆ ಇನ್ನೊಂದ್ಸಲ ಕೃಷ್ಣಶಾಸ್ತ್ರಿ ಅವ್ರ ಅಡ್ರೆಸ್ನ ತಿಳ್ಕೊತೀನಿ. ಏನಾದ್ರೂ ಮಾಡ್ಕೊಳ್ಳಿ, ನನಗೆ ವಿಷಯ ಗೊತ್ತಾಗ್ಬೇಕು. ಆದಷ್ಟು ಬೇಗ ನನ್ನ ಮಗಳ ಬಗ್ಗೆ ನನಗೆ ಗೊತ್ತಾಗ್ಬೇಕು. ಓಕೆ ಮೇಡಮ್. ಇಳಿಯಮ್ಮ. ಅಮ್ಮ, ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡು.
ಇದ್ಯಾವುದೋ ಅಡ್ರೆಸ್ ತರ ಇದೆ ಶ್ರುತಿ. ಎಲ್ಲಿ ಇಲ್ಲಿ ಕೊಡು. ಅಂದ್ರೆ ಚಿಕ್ಕಮ್ಮ ಇದ್ದಿದ್ದು ಇದೇ ಅಡ್ರೆಸ್ ಅಲ್ಲಿ ಅಂತ ಆಯ್ತು. ಈ ಅಡ್ರೆಸ್ ಕೊಡೋದಕ್ಕೇನೆ ಪರಶುರಾಮ್ ಬಂದಿದ್ದು. ಬ್ಯಾಗ್ ಕದ್ದು ಒಳ್ಳೆ ಕೆಲಸ ಮಾಡಿದ್ವಿ. ಆ ಕಳ್ಳರು ಅಲ್ಲೇ ಇದ್ದಾರೆ ಸಾಹೇಬ್ರೆ. ಅವ್ರ ಕೈಯಲ್ಲಿ ಯಾವ್ದೋ ಪತ್ರ ಇದೆ ಅನ್ಸತ್ತೆ. ಹೌದು ಕಾವೇರಿ, ಅದೇನಂತ ನೋಡೋಣ ಬಾ. ಇವಾಗ ಏನ್ ಮಾಡೋಣವೇ? ಹಾ, ಬೆಂಕಿ ಹಾಕಿ ಸುಟ್ಟಾಕಣ್ವಾ? ನಿನ್ ತಲೆ ಒಂದ್ ಸುಟ್ರೆ 10 ಕಾಗ್ದ ಬರುತ್ತೆ. ಡಿಟೆಕ್ಟಿವ್ಗೆ ಒಂದ್ ಗತಿ ಕಾಣಿಸಣ್ವಾ? ನಮ್ ಶತ್ರು ಡಿಟೆಕ್ಟಿವ್ ಅಲ್ಲ, ನನ್ ತಂಗಿ. ನಾವ್ ಹೋಗಿ ಡಿಟೆಕ್ಟಿವ್ನ ಕೇಳಿದ್ರೆ ಖಂಡಿತ ನನ್ ತಂಗಿ ಬಗ್ಗೆ ಹೇಳ್ತಾನೆ. ಅವಳು ಬದುಕಿದ್ರೆ ಅವಳನ್ನ ಮುಗಿಸ್ಬಿಡೋಣ, ಅವಳು ಸತ್ತಿದ್ರೆ ಸೈಲೆಂಟ್ ಆಗಿ ಬಂದ್ಬೇಡ. ಸಿಂಪ್ಲಿ ಸೂಪರ್ ಬಮ್ಮ. ಆಲಸ್ಯ ಮಾಡದೆ ಆದಷ್ಟು ಬೇಗ ಈ ಜಾಗಕ್ಕೆ ಹೋಗ್ಬೇಕು. ನಡಿ. ಹಾಡ್ ಹಗ್ಲಲ್ಲೇ ಕಳ್ತನ ಮಾಡಿ ಓಡ್ ಹೋಗ್ತೀರಾ ಅಂದ್ರೆ ನಿಮ್ಮನ್ ಯಾರು ಹಿಡಿಯಲ್ಲ ಅನ್ನೋ ಧೈರ್ಯನಾ? ಒಬ್ಳು ಹೆಣ್ಣಾಗಿ ಈ ತರ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ? ಅವ್ರ ಜೊತೆ ಮಾತಾಡೋದು ಬೇಕಿಲ್ಲ ಕಾವೇರಿ. ಪೊಲೀಸರಿಗೆ ಫೋನ್ ಮಾಡಿದ್ರೆ ಅವ್ರ ಮುಸ್ಕುನ್ ತಗ್ಸೋದಷ್ಟೇ ಅಲ್ಲ, ಅವರಿಂದ ಸತ್ಯನೂ ಬಾಯ್ ಬಿಡಿಸ್ತಾರೆ. ಅದಕ್ಕಿಂತ ಮೊದ್ಲು ಅವ್ರ ಕೈಯಲ್ಲೇನೋ ಪತ್ರ ಇದೆ ಸಾಹೇಬ್ರೆ, ಅದೇನೋ ಅಂತ ನೋಡ್ಬೇಕು. ಕಾವೇರಿ ಇಸ್ಕೋ. ಕಾವೇರಿ ಕಾವೇರಿ ಕಾವೇರಿ, ನಿನ್ಗೇನಾಗಿಲ್ಲ ಅಲ್ವಾ? ವಕೀಲ್ ಸಾಹೇಬ್ರೆ, ಅಲ್ಲಿ ನೋಡಿ, ಮೊದ್ಲು ಹೋಗೋರ್ನ ಹಿಡೀರಿ, ನನ್ಗೇನೂ ಆಗಿಲ್ಲ. ಕಾವೇರಿ, ವಕೀಲ್ ಸಾಹೇಬ್ರೆ, ಇದ್ರಲ್ಲೇನೋ ಇದೆ ಸಾಹೇಬ್ರೆ. ಇದು ಅಡ್ರೆಸ್ ಕಾವೇರಿ, ಆದ್ರೆ ಇದರಲ್ಲಿ ಅರ್ಧನೇ ಇದೆ. ಈ ಅರ್ಧಂಬರ್ಧ ಅಡ್ರೆಸ್ ಇಟ್ಕೊಂಡು ಚಿಕ್ಕತ್ತೆನ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ. ವಕೀಲ್ ಸಾಹೇಬ್ರೆ, ಅಡ್ರೆಸ್ಗೋಸ್ಕರ ಅವರು ಕೂಡ ಬಂದಿದ್ದಾರೆ ಅಂತಂದ್ರೆ ನನ್ಗ್ಯಾಕೋ ಚಿಕ್ಕಮ್ಮ ಮತ್ತೆ ಶ್ರುತಿ ಮೇಲೆ ಅನುಮಾನ ಬರ್ತಿದೆ. ಒಂದ್ ವೇಳೆ ಅವರೇ ಕಳ್ಳರಾಗಿದ್ರೆ ಈ ಅಡ್ರೆಸ್ಗೋಸ್ಕರ ಪರಶುರಾಮ್ ಹತ್ರ ಹೋಗೋದಿಕ್ಕೆ ಟ್ರೈ ಮಾಡ್ತಾರೆ. ಹೊರಗಿನವರಾಗಿದ್ರೆ ನಮ್ಮನ್ನ ಹುಡ್ಕೊಂಡು ಮನೆಗ್ ಬರ್ತಾರೆ. ಯಾರಾದ್ರೂ ಸರಿ, ನಮ್ಮ ಹತ್ರ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಬನ್ನಿ ಹೋಗೋಣ. ಬಾವಾ, ವಕೀಲ್ ಸಾಹೇಬ್ರೆ, ಬಾವಾ. ಯಾವ ಭಾವ? ಬಾವ ಸಾಹೇಬ್ರೆ, ಅದೇ ನಿಮ್ಮ ಅಣ್ಣ ಭಾಗ್ಯ ಅಕ್ಕನ್ ಗಂಡ. ನಮ್ಮಣ್ಣನ? ಎಲ್ಲಿ ನೋಡ್ದೆ? ಅಲ್ಲಿ ನೋಡಿ, ಆ ಕಾರಲ್ಲಿ ಹೋಗ್ತಿದ್ದಾರೆ. ಸ್ವಲ್ಪ ಬೇಗ ಹೋಗಿ. ಏನ್ ಮಾತಾಡ್ತಿದ್ಯಾ ಕಾವೇರಿ? ನಮ್ಮಣ್ಣನ್ ನಾನೇ ನೋಡಿಲ್ಲ, ನೀನೆಲ್ಲಿಂದ ನೋಡ್ದೆ? ಅಷ್ಟಕ್ಕೂ ನೀನು ಹೇಗ್ ಗುರ್ತಿಡ್ದೆ? ಮೊನ್ನೆ ಅಕ್ಕನ್ ಮದ್ವೆ ಆಲ್ಬಮ್ ಅಲ್ಲಿ ನೋಡ್ದೆ. ಅವರೇ ಇವರು. ನೀನ್ ಯಾರು ನೋಡಿ ಯಾರು ಅನ್ಕೊಂಡ್ಯೋ? ಅಷ್ಟಕ್ಕೂ ನಮ್ಮಣ್ಣ ದುಬೈ ಬಿಟ್ಟು ಸಡನ್ ಆಗಿ ಬರಲ್ಲ ಅಂತ ಅಮ್ಮ ಹೇಳಿದ್ರಲ್ವಾ? ಅಯ್ಯೋ, ನನ್ ಕಣ್ಣಾರೆ ನೋಡಿದ್ರು ಯಾಕೆ ನೀವ್ ನಂಬ್ತಿಲ್ಲ? ನಮ್ಮಣ್ಣ ಇಲ್ಲಿರೋಕ್ ಚಾನ್ಸೇ ಇಲ್ಲ. ನಾನು ಕೂಡ ಅಷ್ಟೇ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನೀನು ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ನಾನ್ ನೋಡ್ದೆ. ಬಾ.
ಪೃಥ್ವಿ, ಕಾವೇರಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಮಾಡಿರಂತೆ. ಇವತ್ ನಾನು ನಿಮ್ ದೊಡ್ಡ ಮಗನ್ ನೋಡ್ದೆ. ದೊಡ್ಡ ಮಗನ ಎಲ್ ನೋಡ್ದೆ? ಇಲ್ಲೇ, ಈ ಊರಲ್ಲೇ. ಅದು ಅಣ್ಣ ಅಲ್ಲ ಅಂತ ಹೇಳಿದ್ನಲ್ಲ ಕಾವೇರಿ, ಮತ್ ಯಾಕೆ ಅಮ್ಮನಿಗೆಲ್ಲ ಹೇಳ್ತಾ ಇದ್ಯಾ? ನೀವ್ ಹೇಳಿದ ಮಾತ್ರಕ್ಕೆ ನಾನ್ ನೋಡಿದ್ದು ಸುಳ್ಳು ಆಗಲ್ವಲ್ಲ ಸಾಹೇಬ್ರೆ. ಅಕ್ಕ, ಮೊನ್ನೆ ಆಲ್ಬಮ್ ಅಲ್ಲಿ ತೋರಿಸಿದ್ರಲ್ಲ ಭಾವನ್ನ, ಅವರು ದುಬೈಲಿ ಇಲ್ಲ, ಈ ಊರಲ್ಲೇ ಇದ್ದಾರೆ. ಏನ್ ಕಾವೇರಿ ನೀನ್ ಹೇಳ್ತಾ ಇರೋದು? ನಿಜ ಅಕ್ಕ, ಭಾವ ಬೇರೆ ಯಾರ ಜೊತೆನೋ ಒಂದ್ ಮಗುನ್ ಕರ್ಕೊಂಡು ಕಾರಲ್ಲಿ ಹೋಗ್ತಿದ್ರು. ಬೇಡ್ದಿರೋ ವಿಷಯಗಳು ಮಾತಾಡ್ತಿದ್ದೀರಾ? ಕಣ್ಣಾರೆ ನೋಡ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ? ದುಬೈಲಿರೋರು ಈ ಊರಲ್ಲಿ ಹೇಗ್ ಬರ್ತಾರೆ ಹೇಳು? ಈ ಊರಲ್ಲಿ ಹೇಗ್ ನೋಡ್ದೆ ಹೇಳು? ಅಮ್ಮಮ್ಮ, ನಾನು ಹೇಳ್ತಿರೋದು ನಿಜ ಅಮ್ಮಮ್ಮ. ಭಾವನ ನನ್ ಕಣ್ಣಾರೆ ನೋಡ್ದೆ. ಅವ್ರ ಜೊತೆ ಒಬ್ರು ಹೆಂಗ್ಸು ಮತ್ತೊಂದ್ ಮಗು ಕೂಡ ಇತ್ತು. ಬಾಯ್ ಮುಚ್ಚು. ನಿನಗೇನ್ ಗೊತ್ತು ಅಂತ ದೊಡ್ಡ ಭಾವನ ಬಗ್ಗೆ ಮಾತಾಡ್ತಿದ್ಯಾ? ಅವರು ದುಬೈಯಲ್ಲಿ ಜಾಬ್ ಮಾಡ್ತಿದ್ದಾರೆ. ಅಂಥವ್ರನ್ನ ನೀನ್ ನೋಡಿದ್ಯಾ ಅನ್ನೋದೇ ವಿಚಿತ್ರ. ಆದ್ರೆ ಅವ್ರಿಗೆ ಹೆಂಡತಿ ಜೊತೆಗೊಂದು ಮಗು. ನಿನಗೆಲ್ಲೋ ಕಣ್ಣು ಪ್ರಾಬ್ಲಮ್ ಇರ್ಬೇಕು, ಹೋಗಿ ಚೆಕ್ ಮಾಡಿಸ್ಕೊ. ಸ್ಪಷ್ಟವಾಗಿ ನೋಡಿರೋ ಕಾರಣಕ್ಕೆ ನಾನು ಇಷ್ಟು ಖಚಿತವಾಗಿ ಹೇಳ್ತಿರೋದು. ಖಚಿತ ಅನ್ನೋದು ಮಾತಲ್ಲ, ನನ್ ಮೊಮ್ಮಗ ಮಾಡೋ ಕೆಲಸದಲ್ಲಿರುತ್ತೆ. ಅವನದು ಮಗುವಿನಂತ ಮನ್ಸು. ಈ ಮನೆ ಮರ್ಯಾದೆನ ಕಾಪಾಡ್ದವನವನು. ಅವನ ಬಗ್ಗೆ ಹೀಗೆ ಮಾತಾಡಕ್ಕೆ ನಿಂಗೆ ಬಾಯಾದ್ರೂ ಹೇಗ್ ಬಂತು? ಅಮ್ಮಮ್ಮ, ಕಾವೇರಿ ಯಾವತ್ತೂ ಸುಳ್ಳು ಹೇಳಲ್ಲ. ಅಂಥದ್ರಲ್ಲಿ ಈ ವಿಷಯನ ಎಲ್ಲರ ಮುಂದೆ ಹೇಳ್ತಾ ಇದ್ದಾಳೆ ಅಂದ್ರೆ ಅದು ಖಂಡಿತ ಸತ್ಯನೇ ಆಗಿರುತ್ತೆ. ಒಂದು ಪರ್ಸೆಂಟೂ ಇಲ್ಲ. ನಿನ್ ಗಂಡನ ಮೇಲೆ ನಿಂಗೆ ನಂಬಿಕೆ ಇಲ್ಲದೆ ಇರ್ಬೋದು. ನನ್ನ ಮೊಮ್ಮಗನ ಮೇಲೆ ನನಗೆ ನಂಬಿಕೆ ಇದೆ. ಅವನು ಯಾವತ್ತೂ ತಪ್ಪು ಮಾಡಲ್ಲ. ಅತ್ತೆ, ನೀವು ಕೋಪ ಮಾಡ್ಕೋಬೇಡಿ. ಅಮ್ಮ ಕಾವೇರಿ, ನೀನ್ ಪ್ರಕಾಶ್ನ ಫೋಟೋಲ್ ನೋಡ್ದೆ ಅಂತ ಹೇಳ್ತಿದ್ಯಲ್ಲ, ಆ ಥರದವ್ರು ಯಾರನ್ನೋ ನೋಡಿ ಅವನೇ ಅಂತ ನೀನು ಕನ್ಫ್ಯೂಸ್ ಆಗಿದ್ಯಾ? ಅಯ್ಯೋ, ಆ ಥರ ಕನ್ಫ್ಯೂಸ್ ಆಗಿಲ್ಲ ಅತ್ತೆ. ನಾನ್ ನೋಡಿದ್ದ ಅವರನ್ನೇ, ಸೇಮ್ ಫೋಟೋದಲ್ಲಿ ಇದ್ದಾಗಿದ್ರು. ಕಾವೇರಿ, ಒಂದೊಂದ್ಸಲ ನಮ್ ಕಣ್ಣೆ ನಮ್ಗೆ ಮೋಸ ಮಾಡತ್ತೆ. ಪ್ರಕಾಶ್ ಬಗ್ಗೆ ನಿನಗಿಂತ ನಮ್ಗೆ ಚೆನ್ನಾಗ್ ಗೊತ್ತಿರೋದು. ಎಲ್ಲಾದ್ರಲ್ಲೂ ಡಿಸಿಪ್ಲಿನ್ ಅವನು. ಮನೆ ಮರ್ಯಾದೆ ಬಗ್ಗೆ ಎಲ್ರಿಗಿಂತ ಹೆಚ್ಚಾಗಿ ಯೋಚನೆ ಮಾಡ್ತಾನೆ. ಅಂಥವನು ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ನಾನ್ ಖಂಡಿತ ನಂಬೋದಿಲ್ಲ. ನಿಮ್ ನಂಬಿಕೆಗಳನ್ನ ತಪ್ಪು ಅಂತ ಹೇಳ್ತಿಲ್ಲ ಅತ್ತೆ, ಆದ್ರೆ ನಾನ್ ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ಏನ್ ನಿನ್ನ ಉದ್ದೇಶ? ನನ್ನ ಮೊಮ್ಮಗ ದುಬೈಲ್ ಕೆಲಸ ಮಾಡ್ತಿದ್ದಾನೆ ಅಂತ ಸುಳ್ಳು ಹೇಳಿ ಇದೇ ಊರಲ್ಲಿ ಇದ್ದಾನೆ ಅಂತ ಹೇಳ್ತೀಯಾ? ನಾನೇ ಮುಂದೆ ನಿಂತು ಭಾಗ್ಯನ್ ಮದ್ವೆ ಮಾಡಿಸಿದ್ರೆ ನನ್ನ ಮಾತುಗೂ ಬೆಲೆ ಕೊಡದೆ ಇನ್ನೊಬ್ಳ ಜೊತೆ ಓಡಾಡ್ತಿದ್ದಾನೆ ಅಂತ ಹೇಳ್ತಿದ್ಯಾ? ಅದು ನನ್ನ ಅನುಮಾನ ಅಷ್ಟೇ ಅಮ್ಮಮ್ಮ. ಆದಷ್ಟು ಬೇಗ ನಿಜ ಏನು ಅಂತ ತಿಳ್ಕೊಂಡ್ರೆ ಒಳ್ಳೇದು. ಅವನ ಬಗ್ಗೆ ಮಾತಾಡಕ್ಕೆ ನೀನ್ ಯಾರೇ? ಈ ಕುಟುಂಬದವ್ರ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ನಿನ್ಗೇನು ಅರ್ಹತೆ ಇದೆ? ನನ್ನ ದೊಡ್ಡ ಮೊಮ್ಮಗ ಒಂದೇ ಮಾತು ಒಂದೇ ಬಾಣ, ಒಬ್ಳೇ ಹೆಂಡತಿ ಜೊತೆ ಬದುಕ್ತಿದ್ದಾನೆ. ಭಾಗ್ಯ ಅಂದ್ರೆ ಅವನಿಗೆಷ್ಟು ಪ್ರೀತಿ ಗೊತ್ತಾ? ಬೇರೆ ಹೆಣ್ಮಕ್ಳನ್ನ ಕಣ್ಣೆತ್ತಿ ಕೂಡ ನೋಡದೆ ಇರೋನು ಬೇರೆ ಹುಡುಗಿ ಜೊತೆ ಸಂಸಾರ ಹೇಗ್ ಮಾಡ್ತಾನೆ? ಇಲ್ದೇ ಇರೋದು ಹೇಳ್ಬೇಕು ಅಂತ ಸುಳ್ಳನ್ನ ನಿಜ ಅಂತ ನಿರೂಪಿಸಕ್ಕೆ ಹುಚ್ಚುಚ್ಚು ಪ್ರಯತ್ನಗಳನ್ನ ಮಾಡಬೇಡ. ನಿನ್ನಂತವಳನ್ನ ಮನೇಲಿ ಇಟ್ಕೊಂಡಿರೋದೇ ಪಾಪ ಅಂತ ಗೊತ್ತಿದ್ರು ಸುಮ್ಮನೆ ಇದ್ದೀನಿ. ಇನ್ನಾದ್ರೂ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಕಲಾವತಿ,
ನಡಿ ದೇವಸ್ಥಾನಕ್ಕೆ ಹೋಗೋಣ. ಬರ್ತಾ ಬರ್ತಾ ಈ ಮನೇಲಿ ಮನಃಶಾಂತಿನೇ ಇಲ್ದಂಗಾಯ್ತು. ನಡಿಯಮ್ಮ, ದಿನ ಇವಳ್ದೇನಾದ್ರೂ ಒಂದು ಇದ್ದೇ ಇರುತ್ತೆ. ಕಾವೇರಿ, ಈ ಥರ ಜಗಳ ಆಗತ್ತೆ ಅಂತಾನೆ ನಾನು ಸೈಲೆಂಟ್ ಆಗಿರು ಅಂತ ಹೇಳಿದ್ದು. ಆದರೂ ಅಣ್ಣನ ಬಗ್ಗೆ ಎಲ್ಲರೂ ಎಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಈ ಟಾಪಿಕ್ ಬಗ್ಗೆ ಇನ್ಯಾವತ್ತೂ ಡಿಸ್ಕಸ್ ಮಾಡಬೇಡ. ಅಕ್ಕ, ನಾನೇನು ಸುಳ್ಳು ಹೇಳ್ತಿಲ್ಲ. ನಾನ್ ನೋಡಿದ್ದು ಭಾವನ್ನೇ. ಕಾವೇರಿ, ನಿನ್ನ ಹತ್ರ ನನ್ನ ನೋವನ್ನೆಲ್ಲ ಹೇಳ್ಕೊಂಡಲ್ವಾ, ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿರ್ತೀಯ. ಅದಕ್ಕೆ ಯಾರನ್ನು ನೋಡಿ ಇವರು ಅಂತ ಅನ್ಕೊಂಡಿರ್ತೀಯ. ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಕಾವೇರಿ, ಸರಿನಾ? ಹೋಗು. ಇಲ್ಲ, ನನ್ ಕಣ್ ನನ್ಗೆ ಯಾವತ್ತಿಗೂ ಮೋಸ ಮಾಡಲ್ಲ. ಯಾರು ನಂಬಿದ್ರು ನಂಬದೇ ಇದ್ರು ನಾನ್ ನೋಡಿದ್ ಮಾತ್ರ ಭಾವನ್ನೇ. ಯಾವತ್ತಾದ್ರೂ ಒಂದಿನ ಖಂಡಿತವಾಗ್ಲೂ ಕಾಣಿಸ್ಕೋತಾರೆ. ನಿಮ್ ನಂಬಿಕೆ ನಿಜಾನು ನಾನ್ ನೋಡಿದ್ ನಿಜಾನು ಅಂತ ಅವತ್ ಗೊತ್ತಾಗತ್ತೆ. ಭಾನುಮತಿ ಅವರೇ, ಕಾವೇರಿ, ಕಾವೇರಿ, ಅವತ್ತಿನ ದಿನ ಸಾಕ್ಷಿಗಳು ಇಲ್ಲದೆ ಇದ್ರೆ ನನಗೇ ಶಿಕ್ಷೆ ಕೊಡ್ತೀನಿ ಅಂತ ಅಂದ್ರಲ್ಲ, ಅದಕ್ಕೆ ಇವತ್ತು ಕಳ್ಳರು ಯಾರು ಅಂತ ಹೇಳೋದಕ್ಕೆ ಸರಿಯಾದ ಆಧಾರ ಇಟ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮ್ ತಗೊಂಡಿದ್ದು 3 ಜನ ಬ್ಲಡ್ ಸ್ಯಾಂಪಲ್ಸಲ್ಲಿ ಒಬ್ರು ಬ್ಲಡ್ ಮಹಾದೇವಮ್ಮ ಮನೆಯಲ್ಲಿ ಸಿಕ್ಕಿರೋರ ಬ್ಲಡ್ ಜೊತೆ ಮ್ಯಾಚ್ ಆಗ್ತಿದೆ. ಆ ಕಳ್ಳ ಯಾರೂ ಅಲ್ಲ, ಈ ಕಾವೇರಿನೇ. ಏನು, ಕಾವೇರಿನಾ? ಅಯ್ಯೋ, ಎಂತ ದ್ರೋಹಿ ನೀನು! ಹೀಗ್ ಮಾಡಕ್ ಹೇಗ್ ಮನ್ಸ್ ಬಂತು? ಉಂಡು ಮನೆಗೆ ಕನ್ನ ಹಾಕ್ಬಿಟ್ಟಿಯಲ್ವೇನೆ? ಆ ದಿನ ನನ್ನ ಅತ್ತಿಗೆ ಮತ್ತೆ ಪೃಥ್ವಿ ಕೂಡ ನಿನಗೊಂದ್ ಮಾತು ಹೇಳಕ್ ಬಿಡ್ಲಿಲ್ಲ. ಇವತ್ತು ಅವರಿಬ್ರು ತಲೆ ತೆಗ್ಸೋ ಹಾಗೆ ಮಾಡ್ಬಿಟ್ಟೆ. ಪಾಪಿಷ್ಟೆ ಕಣೆ ನೀನು, ಪಾಪಿಷ್ಟೆ. ಈಗ್ಲೂ ಆ ತಪ್ಪನ್ನ ಮಾಡಿದೀನಿ ಅಂತ ಒಪ್ಕೊಳಕ್ಕಾಗಲ್ಲ ಚಿಕ್ಕಮ್ಮ. ಬಾಯಿ ಮುಚ್ಚು. ಆಧಾರ ಸಿಕ್ಕದ್ಮೇಲೆ ನೀನು ಒಪ್ಕೊಂಡ್ರೇನು, ಒಪ್ಕೊಳ್ದೇ ಇದ್ರೇನು? ಎಸ್.ಐ. ಅವರೇ, ಇನ್ನೂ ಏನು ಯೋಚಿಸ್ತಿದ್ದೀರಾ? ಇಂಥ ಕಳ್ಳರಿಗೆ ನಮ್ಮನೇಲಿರೋ ಅರ್ಹತೆ ಇಲ್ಲ. ಕರ್ಕೊಂಡು ಹೋಗಿ. ಅಮ್ಮಮ್ಮ, ನನ್ನ ಹೆಸರು ಹೇಳಿದ ಮಾತ್ರಕ್ಕೆ ನಾನು ಹೇಗೆ ಕಳ್ಳಿ ಆಗ್ಬಿಡ್ತೀನಿ? ಹೆಸರು ಒಂದೇ ಅಲ್ವೇ, ಅಲ್ಲಿ ಸಿಕ್ಕಿರೋ ರಕ್ತ ಕೂಡ ನಿಂದೆ ಅಂತ ಹೇಳ್ತಿದ್ದಾರೆ. ಅವತ್ತು ರಕ್ತ ಅಲ್ಲಿದೆ ಅಂದ್ರೆ ನನ್ನ ದೇಹದಲ್ಲಿ ಏನಾದ್ರೂ ಗಾಯ ಆಗಿರ್ಬೇಕಿತ್ತಲ್ವಾ? ಅದಿದೆಯೋ ಇಲ್ವೋ ಅಂತ ನೋಡಿ ಆಮೇಲೆ ನನ್ನ ಮೇಲೆ ಆರೋಪ ಹೊರಿಸಿ. ಈ ಥರ ಅಂತೀರಾ ಅಂತ ಮೊದಲೇ ಗೊತ್ತಿತ್ತು. ಅದಕ್ಕೆ ಲೇಡಿ ಕಾನ್ಸ್ಟೇಬಲ್ನ ಕೂಡ ಕರ್ಕೊಂಬಂದಿದ್ದೀವಿ. ಎಸ್.ಐ. ಅವರೇ, ಕಾನ್ಸ್ಟೇಬಲ್ಗೆ ಹೇಳಿ ಕಾವೇರಿ ಕಾಲ್ಗೆ ಏಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಸಿ. ಕಾನ್ಸ್ಟೇಬಲ್, ಅದೇನು ಅಂತ ನೋಡಿ. ಎಸ್.ಐ. ಅವರೇ, ಯಾವುದೇ ಗಾಯ ಇಲ್ಲ. ನೋಡಿದ್ರಲ್ಲ, ಯಾವ ಗಾಯನೂ ಇಲ್ಲ.
ಮತ್ತು ರಕ್ತ ಹೇಗೆ ಬರೋಕ್ಕೆ ಸಾಧ್ಯ? ಬಂದಿರೋ ರಕ್ತ ಕಾವೇರಿದೆ ಅಂತ ಹೇಗೆ ಹೇಳ್ತೀರಾ?